ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭಾರತ್ ಅರ್ತ್ ಮೂವ್ಸ್ ಲಿಮಿಟೆಡ್ ಅಂತ ಏನು ಬೆಮಲ್ ಅಂತ ಕರೀತಾರೆ, ಅವರು ಗ್ರೂಪ್ ಸಿಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಬಂದು ನಿಮಗೆ KGF, ಮೈಸೂರು ಮತ್ತು ಬೆಂಗಳೂರಲ್ಲಿ ಮಾತ್ರ ಸಿಗುತ್ತೆ. ಅವ್ರ ಆಫೀಸಸ್ ಇದ್ದಾವೆ, ಬಟ್ ಇಲ್ಲಿ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಿಮ್ಗೆ ನೋಡ್ಲಿಕ್ಕೆ ಬರುತ್ತೆ. ಇವಾಗ ವೇಕೆನ್ಸೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಿಮಗೆ ಡಿಪ್ಲೊಮಾ ಮೆಕ್ಯಾನಿಕಲ್ ಯಾರು ಓದಿದ್ದೀರಾ ಅವರಿಗೆ 52 ವೇಕೆನ್ಸಿ. 52ರಲ್ಲಿ ನಿಮಗೆ ಸ್ಪ್ಲಿಟ್ ಮಾಡೋಕೆ ಹೋದರೆ SCಗೆ 9, STಗೆ 4, OBC 14, EWS 5, ಅನ್ರಿಸರ್ವ್ಡ್ 20. ಮತ್ತು ಡಿಪ್ಲೊಮಾ ಟ್ರೈನಿಂಗ್ ಎಲೆಕ್ಟ್ರಿಕಲ್ ಯಾರು ಓದಿದ್ದೀರಾ ಅವ್ರಿಗೆ 27 ವೇಕೆನ್ಸಿನ ಡಿಕ್ಲೇರ್ ಮಾಡಿದ್ದಾರೆ. SC 5, ST 2, OBC 7, ಎಕನಾಮಿಕ್ ವೀಕರ್ ಸೆಕ್ಷನ್ 3, ಅನ್ರಿಸರ್ವ್ಡ್ 10. ಡಿಪ್ಲೊಮಾ ಸಿವಿಲ್ ಯಾರು ಓದಿದ್ರ ಅವ್ರಿಗೆ 7 ವೇಕೆನ್ಸಿನ ಡಿಕ್ಲೇರ್ ಮಾಡಿರ್ತಾರೆ. SC 1, OBC 2, ಅನ್ರಿಸರ್ವ್ಡ್ 4. ಇವಾಗ ITI ಓದಿರೋರು 2 ಟ್ರೇಡ್ ಮಾಡಿರೋರು ಮಾತ್ರ. ಟ್ರೇಡ್ ಅಂದರೆ ಗೊತ್ತಲ್ವಾ, ಮೆಷಿನಿಸ್ಟ್, ಟರ್ನರ್, ಈ 2 ಟ್ರೇಡ್ಗೆ ಮಾತ್ರ ಅವರು ಇದನ್ನ ವೇಕೆನ್ಸಿನ ಕೊಟ್ಟಿದ್ದಾರೆ. 16 ವೇಕೆನ್ಸಿ. ಬ್ರೇಕಪ್ ನೋಡಿ, SCಗೆ 2, STಗೆ 1, OBCಗೆ 4, EWSಗೆ 1, ಅನ್ರಿಸರ್ವ್ಡ್ 8. ಟರ್ನರ್ಗೆ SC 2, ST 1, OBC 4, EWS 2, ಅನ್ರಿಸರ್ವ್ಡ್ 7. ಸ್ಟಾಫ್ ನರ್ಸ್ 1 ವೇಕೆನ್ಸಿ ಮಾತ್ರ ಡಿಕ್ಲೇರ್ ಮಾಡಿದ್ದಾರೆ. ಅದು ಮೈಸೂರಲ್ಲಿ ಮಾತ್ರ ಒಂದು ಸೆಂಟರ್ ಇದೆ ಅವ್ರದ್ದು, ಅಲ್ಲಿ ಮಾತ್ರ ಅವ್ರದ್ದು ರೆಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ. ಟೋಟಲ್ ವೇಕೆನ್ಸೀಸ್ ನಿಮಗೆ 119 ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ನಾವು ಕ್ವಾಲಿಫಿಕೇಶನ್ ನೋಡೋಕೆ ಹೋಗೋಣ. ನೆಕ್ಸ್ಟು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋರು 3 ಇಯರ್ಸ್ ಡಿಪ್ಲೊಮಾ ಮಾಡಿರಬೇಕು ಖಂಡಿತ. ಅದರಲ್ಲಿ ನಿಮಗೆ 60% ಅವರು ಆಲ್ ಓವರ್ ಡಿಪ್ಲೊಮಾದಲ್ಲಿ ಸ್ಕೋರ್ ಮಾಡಿರಬೇಕು. ಇದು ಪೇ ಸ್ಕೇಲ್ ಏನಿದೆ 23,910 ರುಪೀಸ್, ಇದು ನಿಮಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಬಟ್ ಇದು ನಿಮಗೆ 3 ಇಯರ್ಸ್ ನಂತರ ಸಿಗುತ್ತೆ ಅನಿಸುತ್ತೆ. ಅದು 3 ಇಯರ್ಸ್ವರೆಗೂ ಫಸ್ಟ್ 1 ಇಯರ್ ಅವ್ನಿಗೆ ಟ್ರೈನಿಂಗ್ ಕೊಡ್ತಾರೆ. 2 ಇಯರ್ಸ್ ನಿಮಗೆ ಇದಿರುತ್ತೆ, ಏನಪ್ಪ ಅದು, ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತೀರಾ. ಆಮೇಲೆ ಈ ಸ್ಯಾಲ್ರಿ ನಿಮ್ಗೆ ಅಪ್ಲೈ ಆಗುತ್ತೆ. ಈ ಸ್ಯಾಲ್ರಿ 23,900 ಅಂದರೆ ಇದು ಇಷ್ಟು ಮಾತ್ರ ಬರಲ್ಲ, ಇದ್ರ ಜೊತೆಗೆ DA ಎಲ್ಲ ಆ್ಯಡ್ ಆಗಿ ನಿಮ್ಗೆ ಒಂದು 40+ ಆರಾಮ್ಸೆ ಬರುತ್ತೆ. ಡಿಪ್ಲೊಮಾಗೂ ಅಷ್ಟೇ, ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಯಾರ್ಯಾರು ಓದಿದ್ದೀರಾ ಅವ್ರಿಗೂ ಅಷ್ಟೇ 60% ನೀವು ತಗೊಂಡಿರಬೇಕು. ಅವ್ರಿಗೂ ಸ್ಯಾಲ್ರಿ ಸೇಮ್ ಆಗಿರುತ್ತೆ, ಅವ್ರಿಗೂ ಕಂಡೀಷನು ಸೇಮ್. 3 ವರ್ಷ ನೀವು ಅಂದರೆ 1 ಇಯರ್ ಟ್ರೈನಿಂಗು, 2 ಇಯರ್ಸ್ ಆಫ್ ಕಾಂಟ್ರಾಕ್ಟು ನೀವು ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಮತ್ತೆ ಪರ್ಮನೆಂಟ್ ಆಗೋಕ್ಕೆ ಸಾಧ್ಯ. ಇದು ಬಂದು ಡಿಪ್ಲೊಮಾ, ಇವರು ಸಿವಿಲ್ ಇಂಜಿನಿಯರ್ ಓದಿದ್ದಾರೆ ಅವ್ರಿಗೂ ಅಷ್ಟೇ 3 ಇಯರ್ಸ್ ಡಿಪ್ಲೊಮಾ ಮಾಡಿರಲೇಬೇಕು, 60% ತೆಗೆದಿರಲೇಬೇಕು. ಈ 3 ಡಿಪ್ಲೊಮಾ ಕ್ಲಾಸಸ್ಗೆ ಸೇಮ್ ಒಂದೇ ಕಂಡೀಷನ್ ಎಲ್ಲ. ಮತ್ತು ITI ಟರ್ನರ್ ಯಾರು ಇದ್ದಾರೆ 16 ವೇಕೆನ್ಸಿ ಏನು ಡಿಕ್ಲೇರ್ ಮಾಡಿದ್ದಾರೆ, ಅದು ITI ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು. ಇದು ಏನಂತಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಅಂತ ಒಂದು, ನೀವು ಅಪ್ರೆಂಟಿಸ್ಶಿಪ್ ಏನಾದರೂ ತಗೊಂಡಿದ್ರೆ ರೈಲ್ವೇಸ್, BEML ಇಂಥ ದೊಡ್ಡ ಆರ್ಗನೈಸೇಷನ್ಸಲ್ಲಿ, ಟೆಕ್ನಿಕಲ್ ಆರ್ಗನೈಸೇಷನ್ ನೀವೇನೋ ಅಪ್ರೆಂಟಿಸ್ಶಿಪ್ ತೊಗೊಂಡಿದ್ರೆ ನಿಮಗೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಅದು ನಿಮ್ಮ ಹತ್ರ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇವರು ಕಂಪಲ್ಸರಿ ಅಂತ ಕೇಳಿದ್ದಾರೆ. ಇದು ನೀವು ಮಾಡಿದರೆ ಮಾತ್ರ ನಿಮಗೆ ಅಪಾಯಿಂಟ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಪೇ ಸ್ಕೇಲ್ ಇವ್ರಿಗೆ ಅಷ್ಟೇ 16,900. ಇವರಿಗೆ ಬಂದು ಫಸ್ಟ್ 4 ಇಯರ್ಸ್ ಆಫ್ ಇದಿರುತ್ತೆ, 2 ವರ್ಷ ಟ್ರೈನಿಂಗ್, 2 ವರ್ಷ ಕಾಂಟ್ರಾಕ್ಟಲ್ಲಿ ಮಾಡ್ತೀರಾ. ಆಮೇಲೆ ನಿಮಗೆ ಪರ್ಮನೆಂಟ್ ಮಾಡಲಾಗುತ್ತೆ. 16,900 ರೂಪಾಯಿ ನಿಮ್ಮ ಪೇ ಸ್ಕೇಲ್ ಆಗಿರುತ್ತೆ. ಪೇ ಸ್ಕೇಲ್ ಅಂದರೆ ಬೇಸಿಕ್, ಅದು ಅಂದರೆ 4 ಇಯರ್ಸ್ ಆದ ನಂತರ 5th ಇಯರ್ನಿಂದ ಈ ಸ್ಯಾಲ್ರಿ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. 16,900 ನಿಮ್ಗೆ ಇಷ್ಟೇ ಬರಲ್ಲ, ಇದ್ರ ಜೊತೆಗೆ ಸ್ವಲ್ಪ DA, ಟ್ರಾವೆಲಿಂಗ್ ಅಲವೆನ್ಸು, ಹೌಸ್ ರೆಂಟ್ ಅಲವೆನ್ಸು ಇದೆಲ್ಲ ಸೇರಿ ಒಂದು 30ವರೆಗೂ ಬರ್ಬೋದು. ಮತ್ತು ಮೆಷಿನಿಸ್ಟ್ ವೇಕೆನ್ಸಿ ಅವರು ಅಷ್ಟೇ 60% ತಗೊಂಡಿರಬೇಕು. ಮತ್ತು ಅಪ್ರೆಂಟಿಸ್ಶಿಪ್ ಮಾಡಿರೋ ಅದರ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿರಬೇಕು. ಇವ್ರಿಗೂ ಅಷ್ಟೇ ಸ್ಯಾಲ್ರಿ ಸೇಮ್, ಸರ್ವಿಸ್ ಕಂಡೀಷನ್ ಟರ್ನರ್ಗೆ ಏನು ಹೇಳಿದೆ ಅದೇ ಆಗಿರುತ್ತೆ. ನೆಕ್ಸ್ಟು ಸ್ಟಾಫ್ ನರ್ಸು ನಾನು ಹೇಳಿದ್ನಲ್ಲ. ಮತ್ತು ನಿಮಗೆ ಇದೊಂದು ನೋಡಿ, ಅವ್ರು ಕೊಟ್ಟಿದ್ದಾರೆ ನೋಡಿ, ಅಂದರೆ ನಿಮಗೆ ಬೆಮಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಒಂದು KGF ಅಂದರೆ ಕೋಲಾರ ಹತ್ರ ಬರುತ್ತೆ, ನಮ್ಮೂರು, ಮತ್ತು ಬೆಂಗಳೂರು ಮತ್ತು ಮೈಸೂರು, ಈ 3 ಸೆಂಟರ್ಸಲ್ಲಿ ಮಾತ್ರ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುವಂಥದ್ದು. ಅಂದರೆ ಕರ್ನಾಟಕಕ್ಕಿಂತ ಆಚೆ ನೀವು ಹೋಗಿ ಎಲ್ಲೂ ವರ್ಕ್ ಮಾಡೋಂಗಿಲ್ಲ, ನೀವು ಇಲ್ಲೇ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗಿರ್ತಾರೆ. ತುಂಬ ಒಳ್ಳೆ ಅಪರ್ಚುನಿಟಿ. ಡಿಪ್ಲೊಮಾ ಓದಿರೋರಿಗೆ ಇಂಥ ಅಪರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಕಾಂಪಿಟೇಷನ್ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ.
ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಬಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಇದರಲ್ಲಿ ಮ್ಯಾಥಮೆಟಿಕ್ಸು, ರೀಸನಿಂಗು, ಇಂಗ್ಲೀಷು ಎಲ್ಲ ಇರುತ್ತೆ. ನಾರ್ಮಲ್ IBPS ಏನು ಕಂಡಕ್ಟ್ ಮಾಡ್ತಾರೆ ಅದೇ ಥರನೇ ಇರುತ್ತೆ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಈಸಿ ಇರುತ್ತೆ ಅಷ್ಟೇ. ಓಕೆನಾ? ಇವ್ರದ್ದು ಅಷ್ಟೇ, ITI ಮಾಡಿರೋರ್ದು ಅಷ್ಟೇ, KGF, ಬೆಂಗಳೂರು ಮತ್ತು ಮೈಸೂರು ಮೂರು ಕಡೆನೇ ಇರುತ್ತೆ ಅವ್ರ ಪೋಸ್ಟಿಂಗು. ಕರ್ನಾಟಕ ಬಿಟ್ಟು ಆಚೆ ಎಲ್ಲೂ ಹೋಗೋದಿಲ್ಲ. ಮತ್ತು ಸ್ಟಾಫ್ ನರ್ಸ್ ವೇಕೆನ್ಸಿ ಒಂದು ಮಾತ್ರ ಡಿಕ್ಲೇರ್ ಮಾಡಿದ್ದಾರೆ. ಮಾಡೋರು ಕಾಂಪೀಟ್ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋರು ಖಂಡಿತ ಅಪ್ಲೈ ಮಾಡಿ. ಇದು ಎಕ್ಸಾಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ಹೆಂಗಿರುತ್ತೆ ಅಂತ. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಫ್ರೆಷರ್ಸ್ ಯಾರು ಇರ್ತೀರೋ ಎಲ್ಲ ಟ್ರೈ ಮಾಡಿ, ಓಕೆನಾ? ಯಾಕಂದರೆ ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಒಂದ್ಸರಿ ನೀವು ಅಪಾಯಿಂಟ್ ಆದರೆ 15,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ನಿಮಗಿರುತ್ತೆ. ಬೇಸಿಕ್ ಸ್ಯಾಲ್ರಿ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿ 36 ನಿಯರ್ಲಿ 40ವರೆಗೂ ಬರ್ಬೋದು. ಸ್ಟಾಫ್ ನರ್ಸ್ ಅವ್ರಿಗೆ ನೀವು ಅಥವಾ BSc ನರ್ಸಿಂಗ್ ಮಾಡಿರಬೇಕು, ಇಲ್ಲ SLC ಮಾಡಿ 3 years ಡಿಪ್ಲೊಮಾ ಮಾಡಿರಬೇಕು ನರ್ಸಿಂಗಲ್ಲಿ. ಅದು ನಿಮಗೆ 60% ತಗೊಂಡಿರಬೇಕು, ಓಕೆನಾ? ಇದು ನೋಡಿ, ಸರ್ವಿಸ್ ಕಂಡೀಷನ್ಸ್ ನಾನು ಆಮೇಲೆ ಹೇಳ್ತೀನಿ ನೀಟಾಗಿ, ಇನ್ನೊಂದು ಸ್ಲೈಡಲ್ಲಿ ಇದೆ, ನಾನು ನೀಟಾಗಿ ಹೇಳ್ತೀನಿ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋಕೆ ಹೇಳಿದ್ರೆ SC/ST ಅವರು 35 ವರ್ಷವರೆಗೂ ಅಪ್ಲೈ ಮಾಡ್ಕೋಬೋದು. OBC 33 ವರ್ಷ, ಅನ್ರಿಸರ್ವ್ಡ್ 30 ವರ್ಷ. ಎಲ್ಲ ಕಂಡೀಷನ್ಸಲ್ಲೂ ಮಿನಿಮಮ್ ಫಸ್ಟ್ ಕ್ಲಾಸ್ ಬೇಕೇ ಬೇಕು. ಸಪೋಸ್ ನಾನು ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತೀನಿ, ನಾನು SC/ST ಆಗಿದ್ದೀನಿ, ಇಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದೀನಿ ಅಂತಂದರೆ 5% ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದರೆ 55% ಇದ್ದರೆ ಈ ಕ್ಯಾಟಗಿರಿಯವರು ಸಾಕು. ಮತ್ತು ಇದು ಅಪ್ಲಿಕೇಶನ್ ಬಂದು ನಿಮಗೆ ಆಫ್ಲೈನ್ ಎಲ್ಲ ಏನಿರಲ್ಲ, ಫಿಲ್ ಮಾಡೋವಂಥದ್ದೆಲ್ಲ ಏನಿರಲ್ಲ. ಸ್ಟ್ರೈಟ್ ಆನ್ಲೈನ್ ಲಿಂಕ್ ಇದೆ, ಲಿಂಕ್ನ ಓಪನ್ ಮಾಡಿ ಅದನ್ನು ನೀವೆಲ್ಲ ಕ್ಲೀನಾಗಿ ಫಿಲ್ ಮಾಡಬೇಕು. ನಿಮ್ಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 15ನೇ ತಾರೀಕಿಂದನೇ ಸ್ಟಾರ್ಟ್ ಅನಿಸುತ್ತೆ. ಬಟ್ ಎಂಡ್ ಆಗೋ ಡೇಟ್ ಬಂದು 18ನೇ ತಾರೀಕು ಅಕ್ಟೋಬರ್ 2023ಕ್ಕೆ ಎಂಡ್ ಆಗುತ್ತೆ. ಡಿಪ್ಲೊಮಾ ಟ್ರೈನಿಂಗ್ ನಾನು ಅಂದೇ ಅಲ್ವಾ ನಿಮಗೆ ಒಂದು ಸ್ವಲ್ಪ ಸರ್ವಿಸ್ ಕಂಡೀಷನ್ಸ್ ಇದೆ ಅಂತ. ನಾನು ಇಲ್ಲಿ ಹೇಳ್ತೀನಿ ನೋಡಿ. ದ ಇನ್ಕ್ಯೂಬ್ಮೆಂಟ್ ಶೆಲ್ ಬಿ ಆನ್ ಟ್ರೈನಿಂಗ್ ಆಫ್ 1 year ಆನ್ ಕಾಂಟ್ರಾಕ್ಟ್. 1 year ಕಾಂಟ್ರಾಕ್ಟ್ ಫಾರ್ ದ ಪೀರಿಯಡ್ ಆಫ್ 2 years. ಸಾರಿ 1 year ನಿಮಗೆ ಟ್ರೈನಿಂಗ್. ಸಾರಿ ಫ್ರೆಂಡ್ಸ್, 1 year ನಿಮಗೆ ಟ್ರೈನಿಂಗ್. ಮತ್ತು ಸೆಕೆಂಡ್ ಇಯರ್, ಥರ್ಡ್ ಇಯರ್ ನಿಮಗೆ ಈ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಬಂದು 15,000 ಸ್ಯಾಲ್ರಿ ಕೊಟ್ಟಿರ್ತಾರೆ. ತಿಂಗಳಿಗೆ 15,000 ಬರುತ್ತೆ. ಇದು ಬಿಟ್ಟು ಇದಕ್ಕಿಂತ ಜಾಸ್ತಿ ನಿಮ್ಗೇನು ಬರೋಲ್ಲ, 15,000 ಕೊಡೋದು, ಅದಕ್ಕಿಂತ ಜಾಸ್ತಿ ಅವ್ರು ಕೊಡೋಲ್ಲ, ಓಕೆನಾ? ನಿಮಗೆ ನೆಕ್ಸ್ಟ್ 2 yearsಗೆ ಬಂದು ಇದನ್ನು ಟ್ರೈನಿಂಗ್ ಅಂತಾರೆ, ಇದನ್ನು ಕಾಂಟ್ರಾಕ್ಟ್ ಪೀರಿಯಡ್ ಅಂತಾರೆ ಅವರು. ಕಾಂಟ್ರಾಕ್ಟ್ ಪೀರಿಯಡು ಈ ಎರಡನೇ ವರ್ಷಕ್ಕೆ ಬಂದು ನಿಮಗೆ 17,000 ಫಿಕ್ಸ್ ಮಾಡಿದ್ದಾರೆ ಸ್ಯಾಲ್ರಿ, ಮತ್ತು 19,500 ಮೂರನೇ ವರ್ಷಕ್ಕೆ. 4ನೇ ವರ್ಷನೇ ನೀವು ಇದಾಗೋದು. ನಿಮಗೆ ಆ ನೋಟಿಫಿಕೇಶನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಸ್ಯಾಲ್ರಿ, ಆ ಸ್ಯಾಲ್ರಿ ನಿಮಗೆ ಇಲ್ಲಿಂದನೇ ಸಿಗುತ್ತೆ 4ನೇ ವರ್ಷ. ಅಂದರೆ ಫಸ್ಟ್ 3 years ನೀವು ಕಾಂಟ್ರಾಕ್ಟ್ ಅಂತಲೇ ಅರ್ಥ. ಫಸ್ಟ್ 1 year ಟ್ರೈನಿಂಗ್ ಮಾಡ್ತೀರಾ, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅವ್ರಿಗೆ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡಿಕೊಡ್ತೀರಾ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಅವರಿಗೆ ಬೇಕು, ನಿಮ್ಮಂಥ ಕ್ಯಾಂಡಿಡೇಟ್ ಬೇಕು ಅಂತ ಅನಿಸಿದ್ರೆ 4ನೇ ವರ್ಷಕ್ಕೆ ನಿಮ್ಮನ್ನು ಪರ್ಮನೆಂಟಾಗಿ ತೊಗೊತಾರೆ. ಇಲ್ಲಿ ಅವರು ಒಂದು ಕ್ಲಾಸ್ನ ಹಾಕ್ಬಿಟ್ಟಿದ್ದಾರೆ ನೋಡಿ, BEML ಬಿಸ್ನೆಸ್ ರಿಕ್ವೈರ್ಮೆಂಟ್. BEMLಗೆ ಬೇಕು, ನಿಮ್ಮಂಥವ್ರು ಬೇಕು ಅಂತಂದರೆ ಮಾತ್ರ ಅವ್ರು ತೊಗೊತಾರೆ, ಸರಿನಾ? ಆಮೇಲೆ ನಿಮಗೆ ನೋಟಿಫಿಕೇಶನ್ ಇರೋ ಸ್ಯಾಲ್ರಿ ಅಪ್ಲಿಕೇಬಲ್ ಆಗೋದು. ITI ಟ್ರೈನೀಸ್ಗೂ ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ. ಟ್ರೈನಿಂಗ್ ನಿಮಗೆ ಬಂದು 1 ನಿಮಿಷ, ಟ್ರೈನಿಂಗ್ ನಿಮಗೆ ಬಂದು 2 years. ಟ್ರೈನಿಂಗ್ ನಿಮಗೆ 2 years ಇರುತ್ತೆ. ಈ ಥರ ಬರ್ಕೊಳ್ಳೋಣ. ಈ 2 ವರ್ಷ ಟ್ರೈನಿಂಗ್ ಇರುತ್ತೆ, 2 ವರ್ಷ ಕಾಂಟ್ರಾಕ್ಟಲ್ಲಿ ಇರ್ತೀರ. ಫಸ್ಟ್ 2 ವರ್ಷಕ್ಕೆ ಏನು ಸ್ಯಾಲ್ರಿ ಇರುತ್ತೆ ಅಂತಂದರೆ ಇದು 14,000 ಇರುತ್ತೆ ಫಸ್ಟ್ ವರ್ಷಕ್ಕೆ. ಸೆಕೆಂಡ್ ವರ್ಷಕ್ಕೆ 15,000 ಇರುತ್ತೆ. ಅಂದರೆ ನಿಮ್ಗೆ ಇದು ಬಿಟ್ಟು ಅವ್ರು ಏನು ಕೊಡಲ್ಲ,
ಇಷ್ಟೇ 14,000ನೇ ಕೊಡ್ತಾರೆ ಫಸ್ಟ್ ಇಯರು. ಒಂದು ವರ್ಷಕ್ಕಲ್ಲ, ಇದು ತಿಂಗಳಿಗೆ 14,000 ಸರಿನಾ, ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಮತ್ತು ಟ್ರೈನಿಂಗಲ್ಲಿ ನಿಮಗೆ ಥರ್ಡ್ ಇಯರ್ಗೆ 16,500 ಸ್ಯಾಲ್ರಿ ಕೊಡ್ತಾರೆ. ಮತ್ತು 18,000 4ನೇ ವರ್ಷಕ್ಕೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. 5ನೇ ವರ್ಷಕ್ಕೆ ನಿಮಗೆ ಬೇಸಿಕ್ 16,900 ಆಗುತ್ತೆ. ಡಿ ಎ ಅದೆಲ್ಲ ಸೇರಿ ನಿಮಗೆ ಒಂದು ಅಪ್ರಾಕ್ಸ್ಲಿ ಒಂದು 30+ ಬರಬಹುದು, ಸರಿನಾ. ಸ್ಟಾಫ್ ನರ್ಸು ನಿಮಗೆ ಒಂದು ಇನ್ಕ್ಯುಬೆಂಟ್ 2 ಇಯರ್ಸ್ ಕಾಂಟ್ರಾಕ್ಟ್ ಇರುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ನಿಮಗೆ 16,500 ಕೊಡ್ತಾರೆ. ಸೆಕೆಂಡ್ ಇಯರ್ ನಿಮಗೆ 18,000 ಕೊಡ್ತಾರೆ. ನಿಮ್ಮ ಸರ್ವಿಸ್ ಚೆನ್ನಾಗಿತ್ತು, ನೀವು ಬೇಕು ಅಂತ ಅನಿಸಿದ್ರೆ ಅವರು 3ನೇ ವರ್ಷ ನಿಮ್ಮನ್ನ ಪರ್ಮನೆಂಟ್ ಮಾಡ್ಕೊತಾರೆ. ಅದರಲ್ಲಿ 18,780 ಬೇಸಿಕ್ ಆಗಿರುತ್ತೆ. ಪ್ಲಸ್ ಡಿ ಎ ಎಲ್ಲ ಸೇರಿ ನಿಮಗೆ ಒಂದು 33-35ವರೆಗೂ ಆರಾಮ್ಸೆ ಬರುತ್ತೆ. ಮತ್ತು ಫೀಸು ನೀವು ಜನರಲ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅಥವಾ OBC ಕ್ಯಾಂಡಿಡೇಟ್ ಆಗಿದ್ದರೆ ನೀವು 200 ರೂಪಾಯಿ ಕಟ್ಟಬೇಕು. ಫೀಸ್ 200 ರೂಪಾಯಿ ಅಷ್ಟೇ. ಮತ್ತು SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಅಂದರೆ ಅವ್ರಿಗೆ ಫುಲ್ಲಿ ಫ್ರೀ, ನೀವೇನು ಫೀಸ್ ಕಟ್ಟೋಂಗಿಲ್ಲ, ಅಪ್ಲೈ ಮಾಡೋದನ್ನ ಸಾಕು. ಮತ್ತು ಅಸೆಸ್ಮೆಂಟ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೇಮ್ IBPS ಹೆಂಗೆ ನಡೆಸ್ತಾರೆ ಅದೇ ಥರ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ನಿಮ್ಗೊಂದು ಕ್ವಶನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಟಿಕ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಿಲೆಬಸ್ ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಅಂದರೆ GK ಆರ್ ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್. ಇಂಗ್ಲೀಷು ತುಂಬ ಬೇಸಿಕ್ ಕೇಳ್ತಾರೆ, ಇಲ್ಲಿ ಬರೀತೀನಿ. ಇಂಗ್ಲೀಷು ಬೇಸಿಕ್ ನೌನ್ ಪ್ರನೌನ್ ಅದೆಲ್ಲ ನಿಮ್ಗೆ ಗೊತ್ತಿದ್ರೆ ಸಾಕು, ಈ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಬಟ್ ಮ್ಯಾಥ್ಸು ಸ್ವಲ್ಪ ರೀಸನಿಂಗ್ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಸ್ಕೋರ್ನ ತೊಗೊಂಡು ಬರ್ಬೋದು. ಸ್ಕೋರ್ ತೊಗೊಂಡ್ಬಂದ್ರೆ ಆಟೋಮೆಟಿಕಲಿ ನೀವು ಅಪಾಯಿಂಟ್ ಆಗುತ್ತೆ. ಇದಕ್ಕೆ ನಿಮಗೆ ನಾರ್ತ್ ಇಂಡಿಯನ್ಸ್ ಮೋಸ್ಟ್ಲಿ ಯಾರೋ ಜಾಸ್ತಿ ಅಷ್ಟು ಅಪ್ಲೈ ಮಾಡಲ್ಲ, ಬಟ್ ಕರ್ನಾಟಕ ಒಳಗಡೆ ನಿಮಗೆ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡು ಮಾಡಿ ನೋಡಿ. ಬಟ್ ಆದರೂ ಅವರು 4 ಸೆಂಟರ್ಸ್ ಕೊಟ್ಟಿದ್ದಾರೆ: ಡೆಲ್ಲಿ, ಕಲ್ಕತ್ತಾ, ಮುಂಬೈ, ಬೆಂಗಳೂರು. ಕರ್ನಾಟಕದಲ್ಲಿರೋರು ಎಲ್ಲರಿಗೂ ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. ಸಪೋಸ್ ನೀವು ಮೈಸೂರು ಇದ್ರೂ ಬೆಂಗಳೂರು ಹೋಗಿ ಎಕ್ಸಾಮ್ ಬರೆಯಬೇಕಾಗತ್ತೆ. ಓಕೆ, ಇಷ್ಟೇ ಇವತ್ತಿನ ದಿನಕ್ಕೆ. ನೆಕ್ಸ್ಟ್ ನೋಟಿಫಿಕೇಶನ್ ಮೀಟ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.